ಬೆಂಗಳೂರು ದಕ್ಷಿಣ ತಾಲೂಕಿನ ಬೇಗೂರು ಹೋಬಳಿ ಕಾಳೇನ ಅಗ್ರಹಾರ ಗ್ರಾಮದಲ್ಲಿ ದಲಿತ ಕುಟುಂಬದ ಮೇಲೆ ನಡೆದಂತಹ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರ ಕರ್ತವ್ಯ ಲೋಪ ಹಾಗೂ ಆರೋಪಿಗಳ ಬಂಧನ ವಿಳಂಬ ಖಂಡಿಸಿ ವಿವಿಧ ದಲಿತ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಿದವೆ. ಸರ್ವೆ ನಂಬರ್ 20/1ರಲ್ಲಿ ಇರುವಂತಹ ಸುಮಾರು 3 ಎಕರೆ ಜಮೀನಿನಲ್ಲಿ ವಾಸವಾಗಿದ್ದ ಕಾಳಪ್ಪ ಎಂಬ ದಲಿತ ಕುಟುಂಬದ ಮೇಲೆ ವರುಣ್ ಗೌಡ ಎಂಬಾತ ಗೂಂಡಾಗಿರಿಯನ್ನ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮನೆಯನ್ನ ಧ್ವಂಸಗೊಳಿಸಿರುವಂತಹ ಘಟನೆಯೂ ಕೂಡ ನಡೆದಿದೆ. ಕಳೆದ ತಿಂಗಳು ವರುಣ್ ಗೌಡ ಹಾಗೂ ಆತನ ಬೆಂಬಲಿಗರು ಕಾಳಪ್ಪನ ಮನೆಗೆ ನುಗ್ಗಿ ಮನೆ ಖಾಲಿ ಮಾಡುವಂತೆ ಬೆದರಿಕೆ ಹಾಕಿದ್ರಂತೆ. ಈ ಸಂಬಂಧ ವಿಡಿಯೋ ದಾಖಲೆಗಳಿದ್ರೂ ಕೂಡ ಹುಳಿಮಾವು ಪೊಲೀಸರು ಯಾವುದೇ ಪ್ರಕರಣವನ್ನ ದಾಖಲಿಸಿಕೊಳ್ಳದೆ ರಾಜಿ ಸಂಧಾನ ಮಾಡಿ ಕಳಿಸ್ಕೊಟ್ರಂತೆ. ಇದೀಗ ಇದು ಮುಂದುವರೆದಿದ್ದು ಅವರು ರಾಜಿ ಸಂಧಾನ ಮುರಿದು ಬಿತ್ತೋ ಅಥವಾ ಬೇರೆ ಏನೋ ಗೊತ್ತಿಲ್ಲ. ಆದರೆ ಇದರ ಪರಿಣಾಮವಾಗಿ ಇದೇ ತಿಂಗಳು 1ನೇ ತಾರೀಕು ರಾತ್ರಿ 20 ಗಂಟೆಗೆ ರಾತ್ರಿ ವೇಳೆಯಲ್ಲಿ 20 ಜನ ರೌಡಿಗಳನ್ನ ಕರ್ಕೊಂಡು ಬಂದಂತಹ ವರುಣ್ ಕುಮಾರ್ ಗೌಡ ಅಥವಾ ವರುಣ್ ಗೌಡ ಅವರು JCB ಯಂತ್ರ ಬಳಸಿ ಕಾಳಪ್ಪನ ಮನೆ ಧ್ವಂಸಗೊಳಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಮನೆಗಳು ಮತ್ತು ಮಕ್ಕಳ ಮೇಲೆ ಹಲ್ಲೆ ನಡೆಸಿದ್ದಾರಂತೆ. ಈ ಘಟನೆಯಿಂದಾಗಿ ಕಾಳಪ್ಪನ ಕುಟುಂಬ ಬೀದಿಗೆ ಬಿದ್ದಿದೆ. ಪ್ರಕರಣ ನಡೆದು 2 ವಾರ ಕಳೆದರೂ ಕೂಡ ಆರೋಪಿ ವರುಣ್ ಗೌಡರನ್ನ ಬಂಧಿಸದ ಹಿನ್ನೆಲೆಯಲ್ಲಿ ಪ್ರಜಾ ಪರಿವರ್ತನಾ ವೇದಿಕೆಯ ರಾಜ್ಯಾಧ್ಯಕ್ಷ ಬಿ ಗೋಪಾಲ್ ಹಾಗೂ ದಲಿತ ಸಂಘಟನೆಗಳ ನಾಯಕರುಗಳು ಸ್ಥಳಕ್ಕೆ ಭೇಟಿ ನೀಡಿ ಕಾಳಪ್ಪನಿಗೆ ಬೆಂಬಲವನ್ನ ನೀಡಿದ್ದಾರೆ. ಈ ವೇಳೆ ಮಾತನಾಡಿದಂತಹ ಅವರು ಪೊಲೀಸರ ಕಾರ್ಯವೈಖರಿಯನ್ನ ತೀವ್ರವಾಗಿ ಖಂಡಿಸಿದರು. ದಲಿತ ವಿರೋಧಿ ವರುಣ್ ಮತ್ತು ಆತನ ಗೂಂಡಾಗಳು ರಾತ್ರಿ ವೇಳೆ ಮನೆಯ ಮೇಲೆ ದಾಳಿ ನಡೆಸಿ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿಸಲು ಯತ್ನಿಸಿದ್ದಲ್ಲದೆ ಮನೆಯಲ್ಲಿದ್ದಂತಹ ದಾಖಲೆ ಪತ್ರಗಳನ್ನು ಕೂಡ ಸುಟ್ಟು ಹಾಕಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಮಾನ್ಯ ಪೊಲೀಸ್ ಆಯುಕ್ತರು ಹಾಗೂ IGPಗಳು ದೂರು ಸಲ್ಲಿಸ್ತಾ ಇದ್ದಿವೆ. ಅವರು ದೂರು ಸಲ್ಲಿಸೋರು ಕೂಡ ಆರೋಪಿಗಳನ್ನ ಬಂಧಿಸೋದ್ರಲ್ಲಿ ತಡವಾಗ್ತಾ ಇದೆ. ಇದು ಅನುಮಾನಕ್ಕೆ ಎಡಮಾಡಿಕೊಟ್ಟಿದೆ. ಹುಳಿಮಾವು ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರು ರಿಯಲ್ ಎಸ್ಟೇಟ್ ವ್ಯಾಪಾರದಲ್ಲಿ ಶಾಮೀಲಾಗಿದ್ದಾರೆ ಎಂಬ ಆರೋಪಗಳು ಕೂಡ ಕೇಳಿ ಬಂದಿದೆ. 1 ವಾರದೊಳಗೆ ಕಾಳಪ್ಪನ ಕುಟುಂಬಕ್ಕೆ ಪರಿಹಾರ ನೀಡದೇ ಇದ್ದಲ್ಲಿ ಮತ್ತು ಆರೋಪಿಗಳನ್ನ ಬಂಧಿಸದೇ ಇದ್ದಲ್ಲಿ ಬನ್ನೇರುಘಟ್ಟ ರಸ್ತೆಯಿಂದ ಫ್ರೀಡಂ ಪಾರ್ಕ್ ವರೆಗೆ ಕಾಲ್ನಡಿಗೆ ಜಾಥಾ ನಡೆಸಲಾಗುವುದು ಅಂತ ದಲಿತ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಈ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಮುಳುಗೆಟ್ಟೋಗಿದೆ. ಇನ್ನು ವಿಶೇಷವಾಗಿ ಗ್ರಾಮಾಂತರಗಳಲ್ಲಿ ಇರ್ತಕ್ಕಂಥ ಪೊಲೀಸರು ಅವರೇ ಮಹಾರಾಜರಾಗ್ತಾರೆ. ವಿಶೇಷವಾಗಿ ಕಾಳಪ್ಪನ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಬಿಹೇವ್ ಮಾಡಿರೋ ರೀತಿ ನೋಡಿದ್ರೆ ಅವನು ಪೊಲೀಸ್ ಆಗೋದಕ್ಕೆ ನಾಲಾಕಿದೆ. ಪೊಲೀಸ್ ಆದಾಗ ಒಂದಷ್ಟು ಪ್ರಮಾಣ ವಚನಗಳನ್ನ ಸ್ವೀಕಾರ ಮಾಡ್ತಾರೆ. ನ್ಯಾಯ ನೀತಿ ಬಗ್ಗೆ ಬಡವರನ್ನ ಎತ್ತಾಕುವಂತ ಪರಿಸ್ಥಿತಿಗೆ ಬಂದಾಗ ನೋಡಿ, ನ್ಯಾಯಾಲಯದಲ್ಲಿ ಗಲ್ಲಿ ಶಿಕ್ಷೆ ಕೊಡುವಾಗ ನಿನ್ನ ಅಭಿಪ್ರಾಯ ಏನಪ್ಪಾ ಅಂತ ಕೇಳ್ತಾರೆ. ಗಲ್ಲಿ ಶಿಕ್ಷೆ ಕೊಡೋ ಇವ್ರನ್ನ ಎತ್ತಾಕದ್ಮೇಲೆ ಎಲ್ಲಿ ಹೋಗ್ಬೇಕು? ಆಲ್ಟರ್ನೇಟಿವ್ ಅದು ತೋರ್ಸ್ಬೇಕಲ್ಲ, ಅದು ತೋರ್ಸಿಲ್ಲ. ಎಂಜಿಲ್ ಕಾಸು ತಿನ್ನೋದಕ್ಕೆ ಹೋಗಿ ಇಂಥ ರದ್ದಾಂತ ಆಗಿದೆ. ಮಾನವತ್ವಗಳು ಉಲ್ಲಂಘನೆ. ಈಗ ಅಟ್ರಾಸಿಟಿ ಕೇಸ್ ಕೊಟ್ಟರು ಕೂಡ ಅರೆಸ್ಟ್ ಮಾಡಿಲ್ಲ. ಇಲ್ಲೇ ಓಡಾಡ್ಕೊಂಡು ಹೋಟೆಲ್ ಕಾಪಿಗಳು ಕುಟ್ಕೊಂಡು ಎಣ್ಣೆ ಹೊಡ್ಕೊಂಡು ಇಲ್ಲೇ ಓಡಾಡ್ತವ್ರೆ. ಒಂದಷ್ಟು ಅಲ್ಲಿ FIR ಇರೋರೆಲ್ಲ ಇಲ್ಲ ಕಣ್ಮುಂದೆ ಜನ ನೋಡ್ತಾವ್ರೆ. ಏನು ಅಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಅದಕ್ಕೆ ಈಗ ನಾವು ಸ್ನೇಹಿತರು ಎಲ್ಲ ಸೇರಿ DCPನೋ ಅಥವಾ ಅಡಿಷನಲ್ ಕಮಿಷನರ್ಗೆ ಒಂದು ನಿಯೋಗ ಅಟ್ರಾಸಿಟಿ ಆಗಿ ಇಷ್ಟೊಂದು ದಿನ ಆಗಿದೆ, ಯಾಕೆ ಅವ್ರನ್ನ ಬಂಧಿಸಿಲ್ಲ, ಯಾಕೆ ಅದೇ ಪ್ರದೇಶದಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಒಂದು ಡೆಲಿಗೇಷನ್ ಹೋಗೋದಕ್ಕೆ ನಾವು ಮಾತಾಡಿದ್ದೀವಿ. ಇನ್ನೊಂದು ಘಟನೆ ಆಗಿದೆ. ಈ ಘಟನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ನಮ್ಮ ದಲಿತರನ್ನೇ ಬಳಸ್ಕೊಂಡಿದ್ದಾರೆ. ದಲಿತರ ಯುವಕರುಗಳು ಬಂದು ದುಡ್ಡುಗಳು ತಗೊಂಡು ಈಗೆಲ್ಲ ಮಾಡಿದ್ದಾರೆ. ತುಂಬಾ ಒಂದು ಸಮುದಾಯನೇ ತಂದಿತ್ತು ಅವ್ರ ಮೇಲೆ ಬಿಡ್ತಿದ್ದಾರೆ, ಎತ್ತು ಕಟ್ತಾ ಇದಾರೆ. ಆ ತರದ ಒಂದು ಬುದ್ಧಿ ಮಾತು ಹೇಳಕ್ ನೋಡಿ. ಇದು ಈ ದಲಿತರಿದಾರಲ್ಲ, ಗುಲಾಮರ ವಂಶ ಇದು. 5,000 ವರ್ಷಗಳಿಂದ ಗುಲಾಮಗಿರಿಗೆ ಸಿಕ್ಕಾಕೊಂಡು ಇನ್ನು ಆಚೆ ಬಂದಿಲ್ಲ. ಸ್ವಾಭಿಮಾನ ಅನ್ನೋದು ಬಿಟ್ಟಿದ್ದಾರೆ. ಅಂಬೇಡ್ಕರ್ ಸಾಹೇಬನ್ನು ಓದ್ಕೊಂಡು ನಮ್ಮ ಪರವಾಗಿ ಯಾರ್ಯಾರು ಹೋರಾಟ ಮಾಡಿದ್ರು ಅವ್ರು ತಿಳ್ಕೊಂಡಿಲ್ಲ. ಅವ್ರಿಗೂ ಸ್ವಲ್ಪ ತಿಳುವಳಿಕೆ ಕೊಡ್ಬೇಕಾಗ್ತದೆ. ರೌಡಿಗೆ ಜಾಸ್ತಿ ತಿನ್ಕೊಂಡು ಬಂದಿದಾರಲ್ಲ, ಅವರು ನಾವೇ ತಿಳುವಳಿಕೆ ಕೊಡ್ಬೇಕಾಗ್ತದೆ. ಈಗಾಗ್ಲೇ ಏನು ಈ ಘಟನೆಗೆ ಸಂಬಂಧಪಟ್ಟಂಗೆ
ಸುಮಾರು 12 ದಿವಸ ಆಯ್ತು ಈ ಘಟನೆ ನಡೆದು. ಪೊಲೀಸ್ಗೆ ಮುಖಾಂತರ FIR ಆಗಿ 10 ದಿವಸ ಆಗದೆ. ಆದ್ರೆ ಇದುವರೆಗೂ ಕೂಡ ಏನಾಗ್ತದೆ, ಈ ಏನು ದೌರ್ಜನ್ಯ ಮಾಡಿದಂತ ವ್ಯಕ್ತಿಗಳ ಮೇಲೆ ಇದುವರೆಗೂ ಕೂಡ ಜಸ್ಟ್ FIR ಆಗಿದೆ ಬಿಟ್ರೆ ತದನಂತರದಲ್ಲಿ ಕಾನೂನು ಕ್ರಮ ಯಾವುದೇ ಕಾರಣಕ್ಕೂ ಜರುಗಲಿಲ್ಲ. ಲೋಕಲ್ ಸ್ಟೇಷನ್ ಏನ್ ಮಾಡ್ತಾರೆ, ನಾವು FIR ಮಾಡಿದೀವಿ, ಇದು ಅಟ್ರಾಸಿಟಿ ಅಂಡರ್ ಆಕ್ಟ್ ಬರೋದ್ರಿಂದ ಏನಾಗ್ತದೆ, ಇದನ್ನ DCRE ಸೆಲ್ ಕಳಿಸ್ಕೊಂಡಿದೆ, ನೀವೇನಿದ್ರು ಕೂಡ CRE ಸೆಲ್ ಅಲ್ಲಿ ಕಂಪ್ಲೇಂಟ್ ಮಾಡ್ಕೊಳ್ಳಿ ಅಥವಾ DCRE ಸೆಲ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಮಾತಾಡ್ತಾರೆ. ಅಲ್ಲಿನ SP ಅವರು ಏನು DCRE ಸೆಲ್ ನ SP ಅವ್ರಿಗೆ ನೇರವಾಗಿ ಸಬ್ಜೆಕ್ಟ್ ಕೊಟ್ಟು ನಾವೆಲ್ಲ ಅನೇಕ ನಾಯಕರು ಮಾತಾಡಿದಾಗ ಏನ್ ಮಾಡಿದ್ರು, ಇಲ್ಲಿನ ಲೋಕಲ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅಲ್ಲಿನ ಸಬಾರ್ಡಿನೇಟ್ಸ್ಗೆ 2 ದಿವಸದ ಒಳಗಡೆ ಯಾರು ಈ ದೌರ್ಜನ್ಯವೆಸದಂತ ವರುಣಗೌಡ ಮತ್ತೆ ಇತರು ಯಾರಿದಾರೋ ಅವ್ರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತೇಳಿ ನಮ್ಮೆದುರುಗಡೆ ನೇರವಾಗಿ ನಿರ್ದೇಶನ ಮಾಡ್ತಾರೆ. ಆದ್ರೆ ಅವ್ರಿಗೆ ನಿರ್ದೇಶನ ಮಾಡಿ 8 ದಿವಸ ಆದ್ರೂ ಕೂಡ ಕಾಳಪ್ಪ ಮತ್ತೆ ಅವ್ರ ಕುಟುಂಬಕ್ಕೆ ಮೇಲೆ ನಡೆದಂತ ದೌರ್ಜನ್ಯಗಳನ್ನ ಇದುವರೆಗೂ ಕೂಡ ಪೊಲೀಸ್ ಇಲಾಖೆ ಅಥವಾ DCRE ಸೆಲ್ ಯಾವುದೇ ಕಾರಣಕ್ಕೂ ಯಾವುದೇ ಪೊಲೀಸ್ ಇಲಾಖೆಯವರು ಕೂಡ ರಕ್ಷಣೆ ಮಾಡ್ಲಿಕ್ಕೆ ಬರ್ಲಿಲ್ಲ. ಇಲ್ಲಿ ಅವತ್ತಿಂದನೂ ಕೂಡ 12-13 ದಿವಸದಿಂದ ಕೂಡ ನಾವು ಅನೇಕ ರಾಜ್ಯಾಧ್ಯಕ್ಷರುಗಳು, ಅನೇಕ ನಾಯಕರು ಅಥವಾ ನಮ್ಮ ದಲಿತ ಸಂಘಟನೆಗಳಲ್ಲಿ ಕೆಲಸ ಮಾಡುತ್ತ ಅನೇಕ ಸಹಚರರು ಕೂಡ ಕಾಳಪ್ಪ ಮತ್ತೆ ಕುಟುಂಬನ ಜೊತೆಗೆ ಇದ್ದುಕೊಂಡು ಇಲ್ಲೇ ಬೈಲಲ್ಲೇ ಕೂತ್ಕೊಂಡು ಅವ್ರ ಜೊತೆಗೆ ಕುಟುಂಬದ ಜೊತೆ ನಾವು ಕೂಡ ನಮ್ಮ ಜೊತೆಗಿದೀವಿ ಅಂತೇಳಿ ನಾವೆಲ್ಲ ನಿಂತ್ಕೊಂಡಿದ್ವಿ. ನಿಮ್ ಮುಖಾಂತರ ಸರ್ಕಾರಕ್ಕೆ ಅಥವಾ ಇಲಾಖೆಗೆ ಕೇಳುವಂತದ್ದೇನು ಅಂತ ಹೇಳಿದ್ರೆ, ಅದೇ ರೀತಿ ಒಬ್ಬ ದಲಿತ ಕುಟುಂಬ ಕಾಳಪ್ಪನ ಒಬ್ಬ ದಲಿತ ಅನ್ನೋ ಕಾರಣಕ್ಕೋಸ್ಕರ 12 ದಿವಸ ಆದ್ರೂ ನೀವು ಕೂಡ ಆ ದೌರ್ಜನ್ಯವೆಸಗಿದ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಲಿಲ್ಲ ಅಂತ ಹೇಳಿದಾಗ, ಅದೇ ನಾವೇನಾದ್ರೂ ಇನ್ನೊಬ್ಬರ ಮೇಲೆ ಯಾವ್ದಾವ್ದು ಜನರಲ್ ಅವ್ರ ಮೇಲೆ ಅಥವಾ ದೌರ್ಜನ್ಯಗಳು ಮಾಡಿದ್ರೆ ಆನ್ ಸ್ಪಾಟ್ ಸಂಜೆ FIR ಆಗಿ ಇಮಿಡಿಯೇಟ್ಲಿ ನೈಟ್ ಮನೆಗಳ ಹತ್ರ ಹೋಗಿ ಅವ್ರ ಮನೇಲಿರೋರ್ನೆಲ್ಲ ಕರ್ಕೊಂಬರೋರು, ಅವ್ರು ದೌರ್ಜನ್ಯ ಮಾಡಿದ ವ್ಯಕ್ತಿಗಳನ್ನ ಬಿಟ್ಬಿಟ್ಟು ಸಿಗ್ಲಿಲ್ಲ ಅಂತಂದಾಗ ಅವ್ರ ಮನೇಲಿರೋರ್ನ ಕರ್ಕೊಂಡ್ಬಂದು ಕುಂಡಿಸು ಪ್ರೆಜರೈಸ್ ಮಾಡಿಸುವಂತ ಕೆಲಸವನ್ನ ಇದೇ ಇಲಾಖೆಗಳು ಮಾಡ್ತಾರೆ. ಆದ್ರೆ ದಲಿತ ಕುಟುಂಬ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇನ್ನೂ ಪೊಲೀಸ್ ಇಲಾಖೆ ದೌರ್ಜನ್ಯಗಳು ಮಾಡ್ತುವಂಥದ್ದನ್ನ ನಾವೆಲ್ಲ ನಿಮಗೆ ಸಬ್ಜೆಕ್ಟ್ ತಿಳ್ಕೊಂಡಾಗ್ಲೇ ಗೊತ್ತಾಗ್ತದೆ. ಆ ವಿಚಾರವನ್ನ ಇಲಾಖೆಗೆ ಸ್ಪಷ್ಟವಾಗಿ ಎಲ್ಲಾ ಮುಖಂಡರು ಕೂಡ ತಿಳಿಸ್ತವೆ. ಈಗಾಗ್ಲೇ ಒಂದು ನಮ್ಮ ಏನು ಸಮೂಹ ಇದೆ, ನಿಯೋಗ ಇದೆ, ಅದನ್ನ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. 8 ದಿವಸ ಈಗಾಗಲೇ ಟೈಮ್ ಕೊಟ್ಟಿದ್ವಿ. ಏನು ಈ 8 ದಿವಸದಲ್ಲಿ ಒಂದು ಪರಿಹಾರ ಕಂಡುಕೊಳ್ಳೇಬೇಕು ಅಂತ. ಸಪೋಸ್ ಇದು ಕಂಡುಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕಾಳಪ್ಪನ ವಿಚಾರ ಸುಮಾರು ರಾಜ್ಯ ಮಟ್ಟದ ವಿಚಾರವಾಗಿ ನಿಮ್ಮ ಮುಖಾಂತರ ಅದು ಆಗ್ತದೆ. ಆ ನಂತರದಲ್ಲಿ ಬಾಧಿತರು ಏನು ಅನುಭವಿಸ್ತಾ ಇದ್ದಾರೋ ಅದೆಲ್ಲದಕ್ಕೂ ಕೂಡ ಕಾರಣಕರ್ತರು ಇಲ್ಲಿನ ಈ ಪೊಲೀಸ್ ಇಲಾಖೆನೇ ನೇರವಾಗಿ DCRE ಸೆಲ್ ನ ಇಲಾಖೆಯವರು ಕಾರಣ. ಇವ್ರ ಮೇಲೆ ಅವ್ರು ಹೇಳ್ಕೊಳ್ಳೋದು, ಅವ್ರ ಮೇಲೆ ಇವ್ರು ಹೇಳ್ಕೊಳ್ಳುವಂತ ಪ್ರಮೇಯನ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಡೈರೆಕ್ಷನ್ಸ್ ಇದ್ರೂ ಕೂಡ 18A ಸೆಕ್ಷನ್ ಪ್ರಕಾರ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು ಅನ್ನುವಂತ ಆದೇಶ ಇದ್ರೂ ಕೂಡ ಯಾವುದೇ ಕಾರಣಕ್ಕೂ ಅದನ್ನು ಪಾಲನೆ ಮಾಡ್ತಾ ಇಲ್ಲ. ಹಾಗಾಗಿ ನನಗೂ ಗೊತ್ತಿರೋಂಗೆ ಇಷ್ಟೇ, ಏನು ಈಗ ಇವರೆಲ್ಲರೂ ಕೂಡ ಇಲಾಖೆಯವರು ಅದೇನೋ ಹೇಳ್ತಾರಲ್ಲ, ಇವನ್ ಮೇಲೆ ಅವನ ಮೇಲೆ ಇನ್ನೂ ಅಂತ ನಾವು ಮಾತಾಡ್ತೀವಲ್ವಾ, ಆ ರೀತಿ ಒಬ್ಬೊಂದು ಇಲಾಖೆ ಮೇಲೆ ಇನ್ನೊಂದು ಇಲಾಖೆ ಮೇಲೆ ಜವಾಬ್ದಾರಿ ವಹಿಸಿ ನಮಗೂ ಅದಕ್ಕೆ ಸಂಬಂಧ ಇಲ್ಲವನ್ನುವಂತ ಕೈ ಕಟ್ಟಿಕೊಳ್ಳುವಂತ ಕೆಲಸವನ್ನ ಈಗಾಗಲೇ ಇಲಾಖೆ ಮಾಡಿದ ಅದನ್ನ ವಿರೋಧ ಮಾಡ್ತದೆ ಇಲ್ಲಿನ ದಲಿತ ಸಮುದಾಯ. ಥ್ಯಾಂಕ್ ಯು. ಕಾಳಪ್ಪ ಅವ್ರ ಮೇಲೆ ಘಟನೆ ನಡೆದು 12 ದಿನಗಳಾಗಿದೆ. ನಾವು ಡೇ 1 ಇಂದ ಅವ್ರ ಜೊತೆಲಿದ್ದೀವಿ. ಈ ಘಟನೆನ ನಾವು ಒಕ್ಕರಳಿದ್ದ ಎಲ್ಲಾ ದಲಿತ ಸಂಘಟನೆಗಳ ಮುಖಂಡರುಗಳ ರಾಜ್ಯಾಧ್ಯಕ್ಷರುಗಳ ಮೂಲಕ ನಾವು ಒಕ್ಕರಳಿಂದ ಈ ಘಟನೆಯನ್ನ ಖಂಡಿಸಿದ್ದೀವಿ. ನಮಗೀಗ ಸಮಸ್ಯೆ ಏನಂದ್ರೆ 12 ದಿನದಿಂದ ಕಾಳಪ್ಪ ಮತ್ತು ಅವರ ಕುಟುಂಬ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಈ ಜಮೀನ ಒಂದು ಭಾಗದಲ್ಲಿ ಇದ್ದಾರೆ, ಇದ್ದಿದ್ದು ಮನೆಯನ್ನ ಹೊಡೆದಾಕಿದ್ದಾರೆ. ಅವ್ರಿಗೆ ಒಂದು ಸೂರನ್ನ ಕಟ್ಕೊಡ್ಬೇಕಂತೇಳಿ ನಾವು ಸಮಾಜ ಕಲ್ಯಾಣ ಇಲಾಖೆಗೆ ಮನವಿ ಮಾಡಿದ್ದೀವಿ, ಸ್ಥಳೀಯ ಪೊಲೀಸ್ ಇಲಾಖೆಗೆ ಮನವಿ ಮಾಡಿದ್ದೀವಿ, ಮತ್ತೆ ಉನ್ನತ ಅಧಿಕಾರಿಗಳಲ್ಲೂ ನಾವು ಮನವಿ ಮಾಡಿದ್ದೀವಿ. ಆದ್ರೆ ಇದುವರೆಗೂ ಅವ್ರಿಗೆ ಒಂದು ಸೂರನ್ನ ಅವರು ಕಲ್ಪಿಸ್ಕೊಟ್ಟಿಲ್ಲ. ಒಂದು ತಾತ್ಕಾಲಿಕ ಸಡ್ಡು ನಾವೇ ಚಳುವಳಿಯವರು ನಿಂತು ಹಾಕೊಟ್ಟಿದ್ದಾರೆ. ಅವರಿಗೆ ಇಲ್ಲಿನ ಪರಿಸ್ಥಿತಿ, ಇಲ್ಲಿ ಸುತ್ತು ಗಿಡ ಮರಗಳು ಇರೋದ್ರಿಂದ ಹಾವು ಕಚ್ಬೋದು ಅಥವಾ ವಿಷ ಜಂತುಗಳು ಇನ್ನಿತರ ರೀತಿಯಲ್ಲಿ ತೊಂದರೆ ಮಾಡ್ಬೋದು, ಅಥವಾ ಯಾರಾದ್ರೂ ಏಕಾಏಕಿ ಬಂದು ಅವ್ರಿಗೆ ಆಹಾರದಲ್ಲಿ ಬೇರೆ ರೀತಿಯಲ್ಲ ಅವ್ರಿಗೆ ತೊಂದರೆ ಮಾಡ್ಬೋದು. ಇದು ಏನೇ ಕಾರಣ ಆದ್ರೂ ನೇರ ಹೊಣೆ ಈ ಪೊಲೀಸ್ ಇಲಾಖೆ ಆಗುತ್ತೆ. ಮತ್ತೆ ಅವ್ರಿಗೆ ಯಾರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರೇ ಇದಕ್ಕೆ ನೇರ ಹೊಣೆ ಆಗುತ್ತೆ. ಅವ್ರನ್ನ ಯಾವುದೇ ಕಾರಣಕ್ಕೂ ಚಳುವಳಿ ಎಲ್ಲಾ ಮುಖಂಡರು ನಾವು ಕ್ಷಮಿಸೋದಿಲ್ಲ, ಇದನ್ನ ಖಂಡಿಸ್ತೀವಿ. ಸರ್, ನೀವು ಪೊಲೀಸ್ ಇಲಾಖೆ ನೇರವಣೆ ಮಾಡ್ತಿದ್ದಾರೆ. ನೇರವಣೆಯಲ್ಲಿ ಯಾರು ಪೊಲೀಸ್ ಯಾಕೆ ಅವ್ರ ಹೆಸರನ್ನ ಪರ್ಟಿಕ್ಯುಲರ್ ಹೇಳ್ತಾ ಇಲ್ಲ ಅಂತ ಹೇಳಿದ್ದಾರೆ? ಈಗ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ದುರ್ದೈವ ಏನು ಅಂತ ಹೇಳಿದ್ರೆ ನಮ್ಮ ಸಮಾಜನೇ ಬಳಸ್ಕೊಂಡು ಅವರು ನಮ್ಮ ಮೇಲೆ ಷಡ್ಯಂತ್ರವನ್ನ ಹೂಡ್ತಾ ಇರೋದು. ಈಗ ಏನಾಗಿದೆ, ನಮ್ಮ ಚಳುವಳಿಗಳನ್ನ ಹತ್ತಿಕ್ಕೋದಿಕ್ಕೆ ನಮ್ಮ ದಲಿತ ಸಮುದಾಯಗಳ ಮುಖಂಡರುಗಳನ್ನೇ ಅವ್ರು ಬಳಸ್ಕೊಳ್ತಾ ಇದ್ದಾರೆ. ಬಹಳ ಬುದ್ಧಿವಂತರಿದ್ದಾರೆ. ಯಾಕಂತ ಹೇಳಿದ್ರೆ ಅವ್ರು ನಮ್ಮನ್ನ ಬಂದು ನೇರವಾಗಿ ನಮ್ಮ ಮೇಲೆ ಯಾವುದೇ ರೀತಿ ಹೋರಾಟ ಮಾಡೋದಕ್ಕೆ ಆಗದೆ ಇರೋದ್ರ ಕಾರಣದಿಂದ ಅವರು
ಪ್ರತಿಯೊಂದು ನಾಯಕರುಗಳನ್ನ ಮತ್ತೆ ನಮ್ಮ ಜನಾಂಗದ ಕಾರ್ಯಕರ್ತರುಗಳನ್ನ ಮತ್ತೆ ಸ್ವಲ್ಪ ಯಾವುದೇ ರೀತಿ ಹಣಕಾಸಿನ ಆಸೆ ಇರುವಂತವ್ರನ್ನ ಬಳಸ್ಕೊಂಡು ಈ ಒಂದು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದಕ್ಕೆ ನೇರವಾಗಿ ಹೊಣೆ ಈ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತ ಕುಮಾರಸ್ವಾಮಿ ಅವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ದಿನ ಆಯ್ತು ನಾವ್ ಮನೆ ಹೊಡೆದಾಕಿ ನಾವು ಬೀದಿನೇ ಬೇಯಿಸ್ಕೊಂಡು ಬೀದಿನೇ ತಿಂತಾ ಇದೀವಿ. ಟಾರ್ಪಲ್ ಹಾಕೊಂಡು ಯಾರು ಬಂದು ನಮ್ಗೆ ಹೋಗ್ತಾ ಇಲ್ಲ, ಏನು ಎತ್ತ ಅಂತಾನು ಯಾರು ನಮ್ಗೆ ಕೇಳ್ತಾ ಇಲ್ಲ. ಸೊಳ್ಳೆ ಕಡಿತೈತೆ, ಬೆಂಕಿ ಹಾಕೊಂಡು ನಿದ್ರೆನು ಮಾಡಲ್ಲ, ನಾವು ಬೆಂಕಿ ಹಾಕೊಂಡು ಹಂಗೆ ಕಾಯ್ಕೊಂಡಿದೀವಿ. ಯಾರಾದ್ರೂ ನಮ್ಗೆ ಹೆಲ್ಪ್ ಮಾಡ್ತಾರ? ಯಾರು ನಮ್ಗೆ ಇದ್ ಮಾಡ್ತಾ ಇಲ್ಲ. ಅರುಣ್ಗೂ ಅರಸು ಮಾಡಿಲ್ಲ, ಯಾರಿಗೂ ನಮ್ಮನ್ನ ಹೊಡೆದವ್ರಿಗೂ ಯಾರು ಅರಸು ಮಾಡಿಲ್ಲ. ಎಷ್ಟ್ ಜನ 50 ಜನ ಬಂದ್ರು, ಯಾರು ಒಬ್ಬನ್ನು ಅರೆಸ್ಟ್ ಮಾಡಿಲ್ಲ. ಒಬ್ಬನ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಅಷ್ಟೇ, ಯಾರು ಅರೆಸ್ಟ್ ಮಾಡಿಲ್ಲ. ನಮ್ಗೆ ಇಲ್ಲೇ ಬೀದಿನಲ್ಲಿ ಬಿಟ್ಬಿಟ್ಟು ಹಂಗೆ ಅವ್ರ ಪಾಡಿಗಿದ್ದಾರೆ. ಹಾವುಗಳು ನವೆಂಬರ್ ಈ ಪ್ರಾಬ್ಲಮ್ ಬಂದು ನಮ್ಗೆ ಸ್ಟಾರ್ಟ್ ಆಯ್ತು. ಮನೆ ಬಂದು ಡೆಮಾಲಿಷ್ ಮಾಡಿದ್ರು. ಅವಾಗಿಂದ ಇವತ್ತಿನವರೆಗೂ 12 ಡೇಸ್ ಆಯ್ತು. ಏನು ಎಂತ ಅಂತ ಅವ್ರು ಯಾರು ನೋಡ್ತಾನೆ ಇಲ್ಲ. ಒಂದ್ ತಾರ್ಪಾಯಿ ಹಾಕೊಂಡ್ ಬದುಕ್ತಾ ಇದೀವಿ. ಸೊಳ್ಳೆಗಳು ಮತ್ತೆ ಹಾವುಗಳು ಬರ್ತೈತೆ, ಏನೇನೋ ಹುಳ ಕಚ್ತೈತೆ. 4 ವಯಸ್ಸಲ್ಲಿ ನಮ್ಮ ಆಂಟಿ ಅವ್ರಿಗೆಲ್ಲ ಮಕ್ಳಿದ್ದಾರೆ. ಅವರೆಲ್ಲ ಏನ್ ಮಾಡ್ಬೇಕು ಅಂತ ಕೂಡ ಗೊತ್ತಿಲ್ಲ. ನಮ್ಗೆ ಹಿಂಗ್ ಬದುಕಕ್ಕೆ ಬಿಡ್ತೀರಾ, ನಾವು ದಲಿತರು ಅಂತ ಹಿಂಗ್ ಮಾಡ್ತಾ ಇದ್ದಾರೆ. ಮತ್ತೆ ಪೊಲೀಸ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನು ಒಬ್ಬರನ್ನು ಅರೆಸ್ಟೇ ಮಾಡಿಲ್ಲ. 50 ಜನ ಬಂದವ್ರೆ, ಆ 50 ಜನದಲ್ಲಿ ಒಬ್ಬರನ್ನ ಅರೆಸ್ಟ್ ಮಾಡವ್ರೆ. ಒಬ್ಬರನ್ನ ಅರೆಸ್ಟ್ ಮಾಡಿದ್ರೆ ನಮ್ಗೆ ಹೆಂಗೆ ನ್ಯಾಯ ಸಿಗುತ್ತೆ ನೀವೇ ಹೇಳಿ. ನಾವ್ ದಲಿತರ ಅಂದ್ಬಿಟ್ಟು ಹಿಂಗೆಲ್ಲ ಇವ್ರು ಮಾಡ್ತಾ ಇದ್ದಾರೆ, ನಮ್ಗೆ ಒಂಚೂರು ಅರ್ಥ ಆಗ್ತಾ ಇಲ್ಲ. ಮತ್ತೆ ಇನ್ನೊಂದ್ ಏನಂದ್ರೆ, ಇನ್ನೊಂದ್ ಕಡೆ ಏನಾದ್ರು ಶೆಡ್ ಆದ್ರೂ ಹಾಕೊಂಡು ಅಲ್ಲಿ ಮನಿಕೊಂಬೋದು ಅಂತ ಹೇಳಿದ್ರೆ ಅದಕ್ಕೂ ಅವ್ರು ಬಿಡ್ತಾ ಇಲ್ಲ. ನಮ್ಗೆ ಏನಾದ್ರೂ ಒಂದ್ ದಾರಿ ಬೇಕು, ನೀವೇ ಕೊಡ್ಸ್ಬೇಕು.